ತುಂಬಾ ಜನ ಕಮೆಂಟ್ಸ್ ಹಾಕ್ತಾ ಇರ್ತಾರೆ ನನ್ನ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತಾರೆ. ಈ 420 ಅಗ್ರಿಕೇಟ್ ಕಂಪ್ನಿ ರಾಪಿಡೋ ಇಂದ ಎಷ್ಟು ಸೂಟ್ ಕೇಸ್ ತಗೊಂಡೆ, ಎಷ್ಟು ಲಂಚ ತಗೊಂಡೆ ಅಂತವ. ಹಗಲು ರಾತ್ರಿ ಇಲ್ಲದೆ ಕಷ್ಟಪಟ್ಟು ಶ್ರಮಜೀವಿತರ ದುಡಿಯೋರು ನಮ್ಮ ಡೆಲಿವರಿ ಬಾಯ್ಸ್. ಆನ್ ಟೈಮ್ಗೆ ಅವ್ರು ಊಟ ಮಾಡ್ತಾರೋ ಇಲ್ಲ, ಅವ್ರ ಪಾರ್ಸಲ್ ಕರೆಕ್ಟ್ ತಗೊಂತಾರೋ ಇಲ್ಲ ಗೊತ್ತಿಲ್ಲ. ಕಸ್ಟಮರ್ಗಳಿಗೆ ಆ ಟೈಮ್ಗೆ ತಲುಪಿಸ್ತಾರಲ್ಲ, ನಿಜವಾಗ್ಲೂ ಅವ್ರು ರಿಯಲಿ ಗ್ರೇಟ್. ಲಕ್ಷಾಂತರ ಜನ ಕಂಪ್ನಿಗಳು ಮುಚ್ಕೊಂಡೋಗಿ ಕೆಲಸ ಕಳ್ಕೊಂಡಾಗ ಕೆಲಸ ಕೊಟ್ಟಿದ್ದು ಇದೇ ಅಗ್ರಿಕೇಟ್ ಕಂಪ್ನಿಗಳು, ಫುಡ್ ಡೆಲಿವರಿ. ಅದಕ್ಕೋಸ್ಕರ ನಾವು ಈ ಕಂಪ್ನಿಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಅವರ ಯೂಟ್ಯೂಬ್ ಚಾನಲ್. ನಾನು ಈ ಒಂದು ಅಗ್ರಿಕೇಟ್ ಕಂಪ್ನಿ, ರಾಪಿಡೋ ಕಂಪ್ನಿ ಆಗಿರ್ಬೋದು, ಒಂದು ಫುಡ್ ಡೆಲಿವರಿ ಆಗಿರ್ಬೋದು, ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಆಗಿರ್ಬೋದು, ಇವ್ರ ಪರವಾಗಿ ಮಾತಾಡೋದಕ್ಕೆ, ಇವ್ರ ಪರವಾಗಿ ವಿಡಿಯೋ ಮಾಡೋದಕ್ಕೆ ತುಂಬಾ ಜನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಲವೊಬ್ಬರು ತಿಳಿಸ್ತಾ ಇದ್ರು. ಹಾಗೆ ಕೂಡ ನನ್ನ ಬಗ್ಗೆ ವಿಡಿಯೋ ಕೂಡ ಮಾಡಿಬಿಟ್ಟಿದ್ರು. ಈ 420 ಕಂಪ್ನಿಗಳಿಂದ, ಈ ಅಗ್ರಿಕೇಟ್ ಕಂಪ್ನಿಯಿಂದ ಎಷ್ಟು ಲಂಚ ತಗೊಂಡಿದ್ಯಾ, ಎಷ್ಟು ಸೂಟ್ ಕೇಸ್ ತಗೊಂಡಿದ್ಯಾ, ಯಾವಾಗ್ಲೂ ಈ ಕಂಪ್ನಿಗಳಿಗೆ ಸಪೋರ್ಟ್ ಮಾಡ್ತೀಯಾ, ಈ ಡೆಲಿವರಿ ಬಾಯ್ಸ್ ನಿಮ್ ಅಣ್ಣ ತಮ್ಮಂದ್ರ ಅವ್ರ ಬಗ್ಗೆನೇ ಪಾಸಿಟಿವ್ ಆಗಿ ತೋರಿಸ್ತೀಯಾ, ನಮ್ಮ ಆಟೋ ಬಗ್ಗೆ ಯಾಕೆ ನೆಗೆಟಿವ್ ಆಗಿ ತೋರಿಸ್ತೀಯಾ, ನಮ್ಮ ಬಗ್ಗೆ ಯಾಕೆ ಪಾಸಿಟಿವ್ ಆಗಿ ಮಾಡಲ್ಲ ನೀನು. ತುಂಬಾ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ರು. ಮತ್ತೆ ಪದೇ ಪದೇ ನನ್ನ ಬಗ್ಗೆ ಕೆಲವೊಂದು ವಿಡಿಯೋಗಳು ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ಪ್ಲೀಸ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ ವಿಡಿಯೋನ. ಈಗ ನಮ್ಮ ಎಲ್ಲ ಡೆಲಿವರಿ ಬಾಯ್ಸ್ ತುಂಬಾ ಜನ ಇದ್ದೀರಾ, ಬೆಂಗಳೂರಲ್ಲಿ ಲಕ್ಷಾಂತರ ಜನ ಇದ್ದೀರಾ. ಬಟ್ ಆದ್ರೂ ತುಂಬಾ ಜನ ಸಪೋರ್ಟ್ ಕಡಿಮೆ ಬರ್ತಾ ಇದೆ. ತುಂಬಾ ಜನ ವಾಚ್ ಮಾಡ್ತೀರಾ, ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ. ನಿಮ್ಮ ಸಪೋರ್ಟ್ ಇದ್ರೆ ಕೂಡ ನಾವು ಇದೇ ತರ ಏನಾದ್ರು ವಿಡಿಯೋ ಮಾಡಕ್ಕಾಗುತ್ತೆ. ಏನೇ ಒಂದು ಪ್ರಾಬ್ಲಮ್ ಬಂದ್ರು ಅದು ಅಪ್ಡೇಟ್ ತಿಳಿಸ್ತಾನೆ ಇರ್ತೀವಿ. ಏನಾದ್ರು ಒಂದು ಹೊಸದಾಗಿ ಏನಾದ್ರು ಆದ್ರೂ ಕೂಡ ಹೇಳ್ತಾನೆ ಇರ್ತೀವಿ ಡೆಲಿವರಿ ಫೀಲ್ಡ್ ಬಗ್ಗೆ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಏನಕ್ಕಪ್ಪ ನಾವು ಈ ಒಂದು ಅಗ್ರಿಗೇಟ್ ಕಂಪ್ನಿಗಳು ಇರ್ಬೋದು, ಸ್ವಿಗ್ಗಿ, ಝೊಮ್ಯಾಟೊ, ರಾಪಿಡೋ, ಪೋಟರ್ ಎಕ್ಸೆಟ್ರಾ ಯಾವುದೇ ಇರಲಿ, ಎಕ್ಸ್ ವೈ ಝೆಡ್, ಇನ್ನು ಇಷ್ಟು ಸುಮಾರು ಕಂಪ್ನಿ ಇದೆ. ಇವ್ರ ಬಗ್ಗೆ ಏನಕ್ಕೆ ನೀವು ಸಪೋರ್ಟ್ ಆಗಿ ಮಾತಾಡ್ತೀರಾ, ಏನಕ್ಕೆ ಇವ್ರ ಪರವಾಗಿ ನಿಂತಿದ್ದೀರಾ ಅಂತ ಅಂದ್ಕೋಬಹುದು ಕೆಲವರು. ಹೌದು, ಈ ಕಂಪ್ನಿಗಳೇನು 100% ಸಾಚ ಅಲ್ಲ. ಆದ್ರೂ ಇವ್ರ ಬಗ್ಗೆ ಮಾತಾಡೋದಕ್ಕೆ ಒಂದು ದೊಡ್ಡ ರೀಸನ್ ಇದೆ. ಇವ್ರಿಗೆ ಸಪೋರ್ಟ್ ಮಾಡಿ ಮಾತಾಡೋಕೆ ಒಂದು ದೊಡ್ಡ ಬಿಗ್ ರೀಸನ್ ಇದೆ. ಅದೇನಪ್ಪಾ ಅಂದ್ರೆ, ಎಲ್ರಿಗೂ ಗೊತ್ತಿರಬೇಕು, ಕೋವಿಡ್ ಟೈಮ್ 2019ರಿಂದ 2021, ಏನ್ 2 ರಿಂದ 3 ವರ್ಷ ಕೋವಿಡ್ ಟೈಮ್ ಆಯ್ತು. ಸುಮಾರು ಲಕ್ಷಾಂತರ ಜನಕ್ಕೆ, ಲಕ್ಷಾಂತರ ಕಂಪ್ನಿಗಳು ಎಲ್ಲ ಬಾಗ್ಲಾಕೊಂಡು ಮುಚ್ಕೊಂಡು ಹೋದು. ಸುಮಾರು ಲಕ್ಷಾಂತರ ಜನಕ್ಕೆ ಕೆಲಸ ಹೋಯ್ತು. ಮೂರೊತ್ತು ಊಟ ಮಾಡಕ್ಕೂ ಕೂಡ ನೆಮ್ಮದಿ ಇರ್ಲಿಲ್ಲ ಅಂತ ಒಂದು ಸಿಚುವೇಶನ್. ಎಷ್ಟೋ ಜನ, ಲಕ್ಷಾಂತರ ಜನ ಬೆಂಗಳೂರೇ ತೊರೆದು ಊರ್ ಕಡೆ ಹೋದ್ರು. ಗಂಟು ಮೂಟೆ ಕಟ್ಕೊಂಡು, ಕೆಲಸ ಇಲ್ಲ, ದುಡಿಮೆ ಇಲ್ಲ, ಮೂರೊತ್ತು ಊಟ ಮಾಡೋದು ಕಷ್ಟ ಅಂತವ. ಅಂತ ಟೈಮ್ ಅಲ್ಲಿ ಕೆಲಸ ಕೊಟ್ಟಿದ್ದು ಇದೇ ಒಂದು ಅಗ್ರಿಗೇಟ್ ಕಂಪ್ನಿಗಳು. ಎಲ್ಲಾ ಡೆಲಿವರಿ ಬಾಯ್ಸ್ ಗೊತ್ತಿರುತ್ತೆ. 2 ರಿಂದ 3 ವರ್ಷ ಡೆಲಿವರಿ ಬಾಯ್ಸ್ಗೆ ಈ ಮನೆ ಒಂದಿನ ಮನೆ ಇಲ್ದಂಗೆ ಕಂಪಲ್ಸರಿ ಕೆಲಸ ಕೊಟ್ಟಿದ್ದು ಇದೇ ಒಂದು ಕಂಪ್ನಿ. ಮೂರೊತ್ತು ಅನ್ನ ಹಾಕಿದ್ ಇದೇ ಕಂಪ್ನಿ. ಬೆಂಗಳೂರಲ್ಲಿ ಇವತ್ತು ಡೆಲಿವರಿ ಬಾಯ್ಸ್ ಪರ್ಮನೆಂಟ್ ಆಗಿ ಉಳ್ಕೊಂಡ್ರು ಅಂದ್ರೆ ಇದೇ ಒಂದು ಕಂಪ್ನಿಗಳಿಂದವ. ಅವತ್ತು ಈ ಕಂಪ್ನಿಗಳು ಏನಾರು ಇಲ್ಲ ಅಂದ್ರೆ ಇವತ್ತು ಕೂಡ ಡೆಲಿವರಿ ಬಾಯ್ಸ್ ನಾವೇ ಆಗಿರ್ಬೋದು, ಯಾರೇ ಆಗಿರೋದು, ಏನ್ ಕೆಲಸ ಮಾಡ್ತಾ ಇದ್ರ, ನಾವು ಕೂಡ ಬೆಂಗಳೂರು ಬಿಟ್ಟು ಊರ್ ಕಡೆ ಹೋಗ್ಬೇಕಾಯ್ತು ಗಂಟು ಮಟ್ಟೆ ಕಟ್ಕೊಂಡು. ಯಾಕಂದ್ರೆ ಆತರ ಒಂದು ಸಿಚುವೇಶನ್ ಇತ್ತು. ಯಾವ ಕಂಪ್ನಿಲೂ ಕೆಲಸ ಇಲ್ಲ, ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಟ್ಟಿದ್ರು. ಕೆಲಸದಿಂದನೇ ತೆಗೆದಾಕಿದ್ರು. ಕೆಲಸ ಇಲ್ಲ, ಸಂಬಳ ಇಲ್ಲ, ಅರ್ಧ ಪೇಮೆಂಟ್ ಕೂಡ ಕೊಟ್ಟಿಲ್ಲ ಕೆಲವು ಕಂಪ್ನಿಲಿ. ಕೆಲವರಲ್ಲಿ ಪೂರ್ತಿ ಪೇಮೆಂಟ್ ಇಲ್ಲ. ತಿಂಗಳನ್ಗಟ್ಲೆ ಮನೇಲಿ ಇದ್ರೆ ಆಗತ್ತಾ ಬೆಂಗಳೂರಲ್ಲಿ? ಒಂದಿನ ರಜಾ ಹಾಕ ಮನೇಲಿ ಇದ್ರೂ ಆಗಲ್ಲ. ಕಮಿಟ್ಮೆಂಟ್ ಕ್ಲಿಯರ್ ಮಾಡಕ್ಕಾಗಲ್ಲ. ಮಂತ್ ಎಂಡ್ ಬಂದ್ರೆ ಅಷ್ಟು ಪ್ರಾಬ್ಲಮ್ ಇರುತ್ತೆ. ಅದರಲ್ಲಿ ವರ್ಷಾನ್ಗಟ್ಲೆ ಕೆಲಸ ಹೋಯ್ತು ಕೋವಿಡ್ ಟೈಮ್ ಅಲ್ಲಿ. 2 ಟೈಮ್ 3 ಟೈಮ್ ಕೋವಿಡ್ ಪದೇ ಪದೇ ರಿಟರ್ನ್ ಬಂದಾಗ ಎಲ್ಲಾ ಕಂಪ್ನಿ ಕ್ಲೋಸ್ ಆದಾಗ ಈ ಕಂಪ್ನಿಗಳು ಕೆಲಸ ಕೊಟ್ಟು ಲಕ್ಷಾಂತರ ಜನ ಈ ಕಂಪ್ನಿಗಳಿಂದ ಹಗಲು ರಾತ್ರಿ ಸಂಪಾದನೆ ಮಾಡ್ಕೊಂಡ್ರು, ಜೀವನ ಕಟ್ಕೊಂಡ್ರು. ಅದಕ್ಕೋಸ್ಕರ ನಾವು ಈ ಕಂಪ್ನಿ ಬಗ್ಗೆ ಮಾತಾಡ್ತೀವಿ, ಈ ಕಂಪ್ನಿ ಬಗ್ಗೆ ಸಪೋರ್ಟ್ ಮಾಡ್ತೀವಿ. ಆ ಕಂಪ್ನಿಗಳು ಏನೇ ಮಾಡಿರ್ಬೋದು, ಡೆಲಿವರಿ ಬಾಯ್ಸ್ಗೆ ಏನೇ ಒಂದು ಎಕ್ಸ್ಟ್ರಾ ಕಮಿಷನ್ ತಗೊಂಡಿರ್ಬೋದು, ಬೇರೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಐಡಿ ಸಸ್ಪೆಂಡ್ ಆಗಿರ್ಬೋದು, ಏನೇ ಆಗ್ಲಿ, ಒಂದು ಕಂಪ್ನಿ ಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಒಂದು ಒಳ್ಳೇದು ಕೆಟ್ಟದ್ದು ಎಲ್ಲಾ ಕಡೆನೂ ಇರುತ್ತೆ. ಊರಲ್ಲಿ ಒಳ್ಳೆಯವರು ಕೆಟ್ಟರು ಇರಲ್ವಾ, ಹಂಗೆ ಎಲ್ಲರೂ ಇದ್ದೇ ಇರ್ತಾರೆ. ಆದ್ರೆ ಏನೇ ಅಂತ ಸಿಚುವೇಶನ್ ಟೈಮ್ ಅಲ್ಲಿ ಇದ್ದಾಗ್ಲೂ ಆ ಕಂಪ್ನಿ ಕೆಲಸ ಕೊಟ್ಟು 4 ಜನಕ್ಕೆ ಅನ್ನ ಹಾಕ್ತಲ್ವಾ, ಅದೊಂದು ಋಣ ಯಾವತ್ತೂ ಮರಿ. ಯಾಕಂದ್ರೆ ನಾವು ತಿಂದ ಮನೆಗೆ ಅನ್ನ ಹಾಕ್ಬಾರ್ದು. ಹಂಗಾಗಿ ಅನ್ನದ ಋಣ ನಮ್ ಮೇಲೆ ಇದೆ ಈ ಕಂಪ್ನಿದು. ಅದಕ್ಕೋಸ್ಕರ ನಾವು ಇವತ್ತು ಅಷ್ಟೇ ಈ ಕಂಪ್ನಿಗಳಿಗೆ ಸಪೋರ್ಟ್ ಆಗಿ ಮಾತಾಡೋದು ಇಷ್ಟೇ. ನಾವೇನ್ ಈ ಕಂಪ್ನಿಯಿಂದ ಯಾವ್ದೇ ಸೂಟ್ಗೆ ಅಂತ ಇಲ್ಲ, ಯಾವ್ದೇ ಪ್ರಮೋಷನ್ ಮಾಡ್ತಾ ಇಲ್ಲ. ಇವ್ರಿಗೋಸ್ಕರ ನಮ್ ಡೆಲಿವರಿ ಬಾಯ್ಸ್ ಬಗ್ಗೆ ಸಪೋರ್ಟ್ ಆಗಿ ಮಾತಾಡೋದಕ್ಕೆ ಏನಕ್ಕೆ ಅಂದ್ರೆ, ಕಷ್ಟಪಟ್ಟು ಡ್ಯೂಟಿ ಮಾಡ್ತಾರೆ ಡೆಲಿವರಿ ಬಾಯ್ಸ್ ಹಗಲು ರಾತ್ರಿ ಅಂತಾನೆ. ಆ ಕೋವಿಡ್ ಟೈಮಲ್ಲಿ ನೋಡಿದ್ದು ಎಷ್ಟು ಕಷ್ಟ ಇತ್ತು. ಕೆಲಸ ಕಳ್ಕೊಂಡವರೆಲ್ಲ ಹೊಸ ಡೆಲಿವರಿ ಜಾಬ್ ಬಂದು ಹಗ್ಲು ರಾತ್ರಿನೇ ಕೊಡ್ತಾ ಇದ್ದ 15 ರೂಪಾಯಿ 20 ರೂಪಾಯಿ ಆರ್ಡರ್ ಅಷ್ಟೇನೆ, ಜಾಸ್ತಿ ಏನ್ ಬರ್ತಾ ಇರಲಿಲ್ಲ. ಎಷ್ಟು ಕಷ್ಟ ಬಿದ್ದು ಡ್ಯೂಟಿ ಮಾಡಿದ್ರು. 1,000 ರೂಪಾಯಿ ಸಂಪಾದನೆ ಮಾಡಕ್ ಡೇ ಅಂಡ್ ನೈಟ್ ಮಾಡ್ತಾ ಇದ್ರು. ಯಾಕಂದ್ರೆ ಆತರ ಕಷ್ಟ ಹಂಗಿತ್ತು. ಎಲ್ಲಾ ಹುಡುಗರು ಡೆಲಿವರಿ ಫೀಲ್ಡಿಗೆ ಬಂದ್ರು. ಆರ್ಡರ್ ಕಮ್ಮಿ ಇತ್ತು, ಆದ್ರೂ ಹೆಂಗೋ ವರ್ಕ್ ಮ್ಯಾನೇಜ್ ಮಾಡ್ತಾ ಇದ್ರು ಹಗ್ಲು ರಾತ್ರಿ ಕಷ್ಟ ಬಿದ್ದು ಕೆಲಸ ಮಾಡ್ಕೊಂಡು. ಆತರ ಸಿಚುವೇಶನ್ ಅಲ್ಲಿ ಕೆಲಸ ಕೊಟ್ಟಿದ್ದು ಈ ಕಂಪ್ನಿ. ಕಷ್ಟ ಬಿದ್ದು ಮಾಡಿದಾರೆ ನಮ್ಮ ಹುಡುಗರೆಲ್ಲಾನ. ಅದಕ್ಕೋಸ್ಕರ ನಮ್ಮ ಡೆಲಿವರಿ ಬಾಯ್ಸ್ ಬಗ್ಗೆ ನಾವು ಮಾತಾಡ್ತೀವಿ, ಇದ್ರ ಬಗ್ಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಸುಮಾರು 10 ವರ್ಷದಿಂದ ನಾವು ಇದೇ ಫೀಲ್ಡ್ ಅಲ್ಲಿ ಪಳಗಿರೋದ್ರಿಂದವ ನಮಗೂ ಗೊತ್ತು ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತವ. ಎಷ್ಟು ನೈಟ್ ಎಲ್ಲ ಮಳೆಲಿ, ಬಿಸಿಲು, ಗಾಳಿಲಿ ಎಷ್ಟು ಒದ್ದಾಡ್ಕೊಂಡು ಡ್ಯೂಟಿ ಮಾಡ್ತಾರೆ. ಒಂದೊಂದು ಆರ್ಡರ್ ಇನ್ಸೆಂಟಿವ್ ಬಂದಿಲ್ಲ, ಒಂದು ಟಾರ್ಗೆಟ್ ಕೊಟ್ಬಿಡ್ತಾನೆ. 10 ಗಂಟೆ ನೈಟ್ 11 ಗಂಟೆ ಒಳಗಡೆ ಒಂದೊಂದು ಆರ್ಡರ್ ನಿಲ್ಲಿಸ್ಬಿಡ್ತಾನೆ. ಇನ್ಸೆಂಟಿವ್ ಮಾಡ್ಬೇಕು ಅಂತ ಅರ್ಜೆಂಟ್ ಅಲ್ಲಿ ಹುಡುಗರು, ಅವರು ಕೂಡ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ ಟೈಮ್ ಕರೆಕ್ಟ್ ಆಗಿ. ಯಾಕಂದ್ರೆ 200-300 ರೂಪಾಯಿ ಇನ್ಸೆಂಟಿವ್ ಇರುತ್ತೆ ಒಂದ್ ಆರ್ಡರ್ ಕ್ಲಿಯರ್ ಮಾಡಕ್ಕೋಸ್ಕರ. ಆತರ ಎಷ್ಟು ಕಷ್ಟ ಬಿದ್ದು ಇನ್ಸೆಂಟಿವ್ ತಗೊಳಕ್ಕೆ ಡ್ಯೂಟಿ ಮಾಡ್ತಾರೆ ರೈಟ್ ಅಲ್ಲ ಅಂತ ನಮಗ್ ಗೊತ್ತು. ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ, ರಾಪಿಡೋ, ಬೈಕ್ ಟ್ಯಾಕ್ಸಿ, ಪೋರ್ಟರ್, ಫುಡ್ ಡೆಲಿವರಿ ಎಲ್ಲವೂ ಅಷ್ಟೇನೆ. ಎಷ್ಟು ತುಂಬಾ ಕಷ್ಟ ಇತ್ತು ಅವಾಗ ಸಿಚುವೇಶನ್ ಅಂತ ಟೈಮಲ್ಲಿ ಕೆಲಸ ಕೊಡ್ತು.
ಎಷ್ಟೋ ಜನ ಹುಡುಗರು ಈ ಜೀವನ ಕಟ್ಕೊಂಡ್ರಿ ಈ ಕಂಪ್ನಿಂದವ. ಇವತ್ತು ಅದಕ್ಕೋಸ್ಕರ ಈ ಕಂಪ್ನಿ ಸಪೋರ್ಟ್ ಮಾಡ್ತಾರೆ. ನಮ್ಮ ಡೆಲಿವರಿ ಬಾಯ್ ಸುಮಾರು ಲಕ್ಷಾಂತರ ಜನ ಇದ್ದಾರೆ. ಏನಕ್ಕೆ ಡೆಲಿವರಿ ಫೀಲ್ಡ್ ಬಗ್ಗೆ ಮಾತಾಡ್ತಾರೆ? ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಈ ಕಂಪ್ನಿಯಿಂದ ನಾವು ಜೀವನ ಕಟ್ಕೊಂಡಿದೀವಿ, ಈ ಕಂಪ್ನಿಯಿಂದ ಇವತ್ತು ಬೆಂಗಳೂರಲ್ಲಿ ಒಂದು ಲೆವೆಲ್ ಇದೀವಿ ಅಂದ್ರೆ ಇದೇ ಒಂದು ಕಂಪ್ನಿ ಕಾರಣ. ನಮ್ಮಂತ ಎಷ್ಟೋ ಜನಗಳು ಇದಾರೆ ಇವತ್ತು ಡೆಲಿವರಿ ಬಾಯ್ಸ್ಗಳು. ಒಂದು ಲೈಫ್ ಸೆಟಲ್ ಆಗಿದೆ ಅಂದ್ರೆ ಇದೇ ಒಂದು ಡೆಲಿವರಿ ಕಂಪ್ನಿ ಕಾರಣ. ಯಾಕಂದ್ರೆ ಅವತ್ತಿನ ಸಿಚುವೇಶನ್ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳೇ ಮುಚ್ಕೊಂಡು ಹೋದು, ಇಂಟರ್ನ್ಯಾಷನಲ್ ಕಂಪ್ನಿಗಳು ಮುಚ್ಕೊಂಡು ಹೋದು, ಯಾವ ಕಂಪ್ನಿಲೂ ಕೆಲಸ ಇರಲಿಲ್ಲ. ಅಂತ ಟೈಮಲ್ಲಿ ಕೆಲಸ ಇದ್ದಿದ್ದಂದ್ರೆ ಡೆಲಿವರಿ ಫೀಲ್ಡ್ ಬಗ್ಗೆ ಅದೊಂದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಗೌರ್ಮೆಂಟ್ ಕೂಡ. ಬೇರೆ ಯಾವ ಕಂಪ್ನಿಗೂ ರನ್ನಿಂಗ್ ಆಗಕ್ಕೆ ಪರ್ಮಿಷನ್ನೇ ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ಹೇಳೋದು, ಈ ಡೆಲಿವರಿ ಫೀಲ್ಡ್ ಪರ್ಮನೆಂಟ್ ಇದು. ಎಷ್ಟು ವರ್ಷ ಹೋದ್ರು ಇದು ಕ್ಲೋಸ್ ಆಗಲ್ಲ. ಯಾವ ಎ ಬರ್ಲಿ, ಇನ್ನೊಂದ್ ಬರ್ಲಿ, ಮತ್ತೊಂದ್ ಮಗದೊಂದು ಯಾವ್ದೇ ಬಂದ್ರು ಫುಡ್ ಡೆಲಿವರಿನ ಹುಡುಗರೇ ಪಿಕಪ್ ಮಾಡ್ಬೇಕು, ಅವ್ರ ಮನೆ ಬಾಗ್ಲಿಗೆ ಹುಡುಗರೇ ಡೆಲಿವರಿ ಬಾಯ್ಸ್ ತಲುಪಿಸ್ಬೇಕು. ಯಾವ್ದೇನ್ ರೋಬೋಟ್ ಬಂದ್ ತಗೊಂಡೋಗಿ ಕೊಡಕ್ ಆಗಲ್ಲ. ಅದಕ್ಕೋಸ್ಕರ ಈ ಡೆಲಿವರಿ ಫೀಲ್ಡ್ ಪರ್ಮನೆಂಟ್ ಜಾಬ್. ಎಂತ ಸಿಚುವೇಶನ್, ಟಫ್ ಸಿಚುವೇಶನ್ ಅಲ್ಲಿ ಕೂಡ ಕೆಲಸ ಕೊಡುತ್ತೆ ಜನಕ್ಕೆ. ಅದಕ್ಕೋಸ್ಕರ ಈ ಕಂಪ್ನಿ ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇದ್ರ ಬಗ್ಗೆನೇ ಇವತ್ತು ಕ್ಲಾರಿಟಿ ಕೊಡ್ಬೇಕಾಯ್ತು. ತುಂಬಾ ಜನ ಕೇಳ್ತಾರ, ಎಲ್ಲಾ ಆಟೋ ಡ್ರೈವರ್ಸ್ ಕೇಳ್ತೀವಿ, ಏನಕ್ಕೆ ನಾವು ಆಟೋದ್ರ ಬಗ್ಗೆ ಪಾಸಿಟಿವ್ ಆಗಿ ಕೊಡಲ್ಲ ಅಂತೀವಿ. ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ. ಸುಮಾರು ವಿಡಿಯೋ ಒಳ್ಳೆಯವರು ಇದಾರೆ ಅಂತ ಹೇಳ್ತಾ ಇರ್ತೀವಿ. ಏನಾದ್ರು ಒಂದು ಆಟೋ ಡ್ರೈವರ್ ಕೆಟ್ಟದಾಗ ಅದ್ರ ಬಗ್ಗೆನೂ ಮಾತಾಡಿ ವಿಡಿಯೋ ತೋರಿಸಿದೀವಿ. ಈ ತರ ಆಟೋ ಡ್ರೈವರ್ಗೆ ತೊಂದರೆ ಆಯ್ತು, ಈ ತರ ಮಾಡಿದ್ದಾರೆ, ಇವ್ರಿಗೆ ಶಿಕ್ಷೆ ಆಗ್ಬೇಕು. ಯಾರೋ ಒಂದಿಷ್ಟು ಜನ ಆಟೋದಲ್ಲಿ ಕೆಟ್ಟ ಮಾತಾಡೋದು, ಡೆಲಿವರಿ ಬಾಯ್ಸ್ ಬಗ್ಗೆ ಬೈಯೋದು, ಹೊಡೆಯೋದು, ಇನ್ನೊಂದು ಮಗದೊಂದು ಮಾಡ್ತಾರೆ. ಅಂತರ ಬಗ್ಗೆ ನಾವು ನೆಗೆಟಿವ್ ಆಗಿ ಮಾಡಿದೀವಿ ಹೊರತು ಆಟೋ ಡಿಪಾರ್ಟ್ಮೆಂಟ್ ಎಲ್ಲಾರ್ಗು ನಾವು ನೆಗೆಟಿವ್ ಆಗಿ ತೋರಿಸ್ತಾ ಇಲ್ಲ. ಆಟೋದಲ್ಲೂ ಸುಮಾರು 4 ಲಕ್ಷದಿಂದ 5 ಲಕ್ಷ ಜನ ಇದ್ದಾರೆ ಬೆಂಗಳೂರಲ್ಲಿ ಆಟೋ ಡ್ರೈವರ್ಸ್. ಅದಷ್ಟು ಜನನು ಕೆಟ್ಟವರು, ಅಷ್ಟು ಜನನು ಸರಿ ಇಲ್ಲ. ಇವರೆಲ್ಲರೂ ತೊಂದರೆ ಕೊಡ್ತಾರೆ ಡೆಲಿವರಿ ಬಾಯ್ಸ್ಗೆ, ರೈಪಿಡೋ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಅಂತ ಯಾವ ತರ ಹೇಳಿದೀವ? ಇಲ್ಲ. ಯಾರೋ ಒಂದು 10% ಜನ 100ಕ್ಕೆ ಈ ತರ ಬೈಕ್ ಟ್ಯಾಕ್ಸಿ ರೈಡರ್ಸ್ ತೊಂದರೆ ಕೊಡ್ತಾರೆ. ಇಂಥವ್ರಿಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕಂದ್ರೆ ನಾವ್ ಹೇಳ್ತಾ ಇರ್ತೀವಿ ಪದೇ ಪದೇನೆ. ಗೌರ್ಮೆಂಟ್ ಇವ್ರ ಬಗ್ಗೆ ಆಕ್ಷನ್ ತಗೋಬೇಕು. ಏನಕ್ಕೆ ಇವ್ರು ತೊಂದರೆ ಕೊಡ್ತಾರೆ? ಇವ್ರು ಕೇಳೋ ರೈಟ್ಸ್ ಇಲ್ಲ ಡೆಲಿವರಿ ಬಾಯ್ಸ್ ನ. ಇವ್ರೇನಿದ್ರೆ ಗೌರ್ಮೆಂಟ್ ಕೇಳ್ಬೇಕು, ಇಲ್ಲ ಕಂಪ್ನಿಗಳು ಕೇಳ್ಬೇಕು ಅಂತ ಈ ತರ ಬಗ್ಗೆ ಮಾತಾಡಿದೀವಿ. ಇಲ್ಲ ಅಂತ ಹೇಳ್ತಾ ಇಲ್ಲ. ಅಷ್ಟು ಜನ ಸರಿ ಇಲ್ಲ ಅಂತ ನಾವ್ ಯಾವತ್ತೂ ಆಟೋ ಡಿಪಾರ್ಟ್ಮೆಂಟ್ ಹೇಳಲ್ಲ. ಯಾರೋ ಕೆಲವೊಂದು 10% ಜನ ನಮ್ ಬಗ್ಗೆನೇ ವಿಡಿಯೋಗಳು ನೋಡಿ ಕಮೆಂಟ್ಸ್ ಹಾಕ್ತಾರೆ ನೆಗೆಟಿವ್ ಆಗಿ. ಎಷ್ಟು ಸೂಟ್ ಕೇಸ್ ತಗೊಂಡೆ, ಎಷ್ಟು ಲಂಚ ಬಂತು, ಏನಕ್ಕೆ 420 ಕಂಪ್ನಿಗಳಿಗೆ ಸಪೋರ್ಟ್ ಮಾಡ್ತೀರ ನೀವು ಅಂತವ. ನಮ್ಗೆ ಯಾವ ದುಡ್ಡು ಇವತ್ತವರೆಗೂ ₹1 ಕೊಟ್ಟಿಲ್ಲ ಸ್ವಾಮಿ. ಯಾವ ಕಂಪ್ನಿನೂ ಕೊಟ್ಟಿಲ್ಲ. ರಾಪಿಡೋ, ಓಲಾ, ಊಬರ್, ಪೋರ್ಟರ್, ಸುಮಾರು ಇದಾವೆ. ಇನ್ನ ಯಾವ ಕಂಪ್ನಿನೂ ನಮ್ಗೆ ₹1 ಕೊಟ್ಟಿಲ್ಲ. ಯಾವ ಯೂಟ್ಯೂಬ್ ಇದು ನಮ್ಗೆ ಇನ್ನೂ ದುಡ್ಡೇ ಬಂದಿಲ್ಲ. ಬಟ್ ಏನೋ ಜನಕ್ಕೆ ಒಂದು ಜಾಗ್ರತೆ ಮೂಡಿಸ್ಬೇಕು. ಈ ತರ ನೈಟ್ ಅಲ್ಲಿ ಮಾಡೋದ್ರಿಂದ ಸೇಫ್ ಇಲ್ಲ, ಈ ತರ ಡ್ಯೂಟಿ ಮಾಡಿ ಈ ತರ ಅನುಕೂಲ ಆಗುತ್ತೆ. ಇಲ್ಲ ನಮ್ ಡೆಲಿವರಿ ಬಾಯ್ಸ್ ತೊಂದರೆ ಆದ್ರೆ ಈ ತರ ತೊಂದರೆ ಕೊಡ್ತಾ ಇರಿ, ಇಂತರ ಕಡೆ ತೊಂದರೆ ಆಗ್ತಾ ಇದೆ, ಸ್ವಲ್ಪ ಸೇಫ್ ಆಗಿ ಡ್ಯೂಟಿ ಮಾಡಿ ಅನ್ನೋ ಒಂದು ಜಾಗ್ರತೆ ಮೂಡ್ಸಕ್ಕೋಸ್ಕರ ವಿಡಿಯೋ ಮಾಡ್ತೀವಿ. ಯಾಕೆ ನಮ್ಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಗೊತ್ತಿರೋದ್ರಿಂದ ಅಷ್ಟೇ ಬಟ್ ತಿಳಿಸ್ಕೊಡ್ತೀವಿ. ಅದ್ ಬಿಟ್ರೆ ಇದರಿಂದ ಬೇರೆ ಯಾವುದೇ ತರ ಉದ್ದೇಶ ಇಟ್ಕೊಂಡು ನಾವು ವಿಡಿಯೋ ಮಾಡ್ತಾ ಇಲ್ಲ. ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಯಾಕೆ ನಮ್ಮ ಹುಡುಗರಿಗೆ ಗೊತ್ತು, ಅವ್ರ ಕಮೆಂಟ್ಸ್ ಆಗ್ತಾ ಇರ್ತಾರೆ ಪ್ರತಿನಿತ್ಯ, ನಾನು ನೋಡ್ತಾ ಇರ್ತೀನಿ, ಆದಷ್ಟು ರಿಪ್ಲೈ ಕೊಡ್ತಾ ಇರ್ತೀನಿ. ಯಾರೋ ನಮ್ಗೆ ಆಗದೆ ಇರೋರು ಕೆಟ್ಟದಾಗ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ಐ ಡೋಂಟ್ ಕೇರ್. ಅವಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಮಾಡೋರು ಮಾಡ್ತಾ ಇರಲ್ಲ. ಯಾಕಂದ್ರೆ ರೋಡಲ್ಲಿ ಹೋಗ್ತಾ ನಾಯಿ ಬಗಳ್ತಾ ಇರುತ್ತೆ ಅಂತ ರೋಡಲ್ಲಿ ಹೋಗದಂಗ್ ಬಿಡಕ್ಕಲ್ಲ, ಕಲ್ತಾ ನೋಡಿಯಕ್ಕೂ ಆಗಲ್ಲ. ಬಗ್ಲಿ ಸುಸ್ತಾಗಿ ಅವೇ ಸುಮ್ಮನೆ ಆಗ್ತವೆ. ನಮ್ಮ ಪಾಡಿ ನಾವು ಸೈಲೆಂಟ್ ಆಗಿ ಹೋಗ್ತಾ ಇರ್ಬೇಕು ಅಷ್ಟೇನೆ. ನಮ್ದು ಬೆಳವಣಿಗೆ ನೋಡಿ ಹೊಟ್ಟೆ ಹೊಡ್ಕೊಂಡು ಏನೋ ಮಾಡ್ಕೊಳ್ಳಿ ಅವ್ರು ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹಂಗಾಗಿ ನಮ್ಮ ಡೆಲಿವರಿ ಬಾಯ್ಸ್ ಅಷ್ಟೇ ತುಂಬಾ ಕಷ್ಟ ಬಿದ್ದು ಡ್ಯೂಟಿ ಮಾಡೋದಕ್ಕೋಸ್ಕರ ಅವ್ರಿಗೋಸ್ಕರ ನಾವು ವಿಡಿಯೋ ಪ್ರತಿನಿತ್ಯ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಆನ್ ಟೈಮ್ಗೆ ಅವ್ರು ಊಟ ಮಾಡಲ್ಲ, ಕಸ್ಟಮರ್ಗಳಿಗೆ ಆನ್ ಟೈಮ್ಗೆ ಊಟ ತಲುಪಿಸ್ತಾರೆ. ಯಾಕಂದ್ರೆ ಆ ಟೈಮ್ ಡೆಲಿವರಿ, ಯಾಕಂದ್ರೆ ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸ್ ಕಸ್ಟಮರ್ಗಳು ತಲುಪಿಸ್ಬೇಕಾದ್ರೆ ಒಂದು ಪಾರ್ಸಲ್ ಆಗಿರ್ಬೋದು, ಒಂದು ಕಸ್ಟಮರ್ ಡ್ರಾಪ್ ಪಿಕಪ್ ಮಾಡೋದಾಗಿರ್ಬೋದು, ಇಲ್ಲ ಒಂದು ಊಟನೇ ಆಗಿರ್ಬೋದು, ಏನೋ ಒಂದು ಅವ್ರಿಗೆ ಆ ಟೈಮ್ಗೆ ಅರ್ಜೆಂಟ್ ಇರುತ್ತೆ, ಅವ್ರಿಗೆ ಕೊಟ್ಬಿಟ್ಟು ಆ ನಂತರ ಟೈಮ್ ಸಿಕ್ಕಿದ್ರೆ ಇವ್ರು ಊಟ ಮಾಡೋದು, ನೀರ್ ಕುಡಿಯೋದು, ಇಲ್ಲ ಬೇರೆ ಏನಾದ್ರು ಇವ್ರು ಪರ್ಸನಲ್ ಕೆಲಸ ಮಾಡ್ಕೊಂತಾರೆ. ಅದಕ್ಕೋಸ್ಕರ ಫಸ್ಟ್ ಶ್ರಮಜೀವಿಗಳು ನಮ್ಮ ಡೆಲಿವರಿ ಬಾಯ್ಸ್. ಅವ್ರ ಕೆಲಸ ಸೈಡ್ಗೆ ಇಟ್ಬಿಟ್ಟು ಬೇರೆಯವ್ರ ಕೆಲಸಕ್ಕೋಸ್ಕರ ದುಡಿತಾರಲ್ವಾ, ಅದು ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೇಕು. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದೆ ಅಷ್ಟೇ. ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಂತೀನಿ. ತುಂಬಾ ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋರಿಗೆ ಇನ್ನೇನಿದೆ ಸ್ನೇಹಿತರೆ, ಮತ್ತೆ ಏನಾರ ಇದ್ರೆ ಅಪ್ಡೇಟ್ ತಿಳಿಸ್ಕೊಡಿ. ಖಂಡಿತ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಎವ್ರಿ ಡೇ. ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದೆ ನೋಡಿದ್ರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.